ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ವತಿಯಿಂದ ತಾಲೂಕಿನ ಕೆನ್ನಾಳು ಗೇಟ್ ಬಳಿ ಸಂಪ್ರದಾಯ ಕನ್ವೆನ್ಷನಲ್ ಹಾಲ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಕೇಂದ್ರ ಸರ್ಕಾರದ 11ನೇ ವರ್ಷದ ಸುಭದ್ರ ಆಡಳಿತ ಹಾಗೂ ದೇಶದ ತುರ್ತು ಪರಿಸ್ಥಿತಿಯ 50ನೇ ವರ್ಷದ ಕರಾಳ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್.ಎಸ್. ಇಂದ್ರೇಶ್ ಅವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಯಿತು. ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ 50 ವರ್ಷಗಳೇ ಕಳೆದಿದೆ. ಏನಕ್ಕೆ ತುರ್ತು ಪರಿಸ್ಥಿತಿ ಹೇರಿದರು? ಈ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. ಯುದ್ಧ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಹೇರಬೇಕು, ಬೇರೆ ದೇಶ ಆಕ್ರಮಣ ಮಾಡಿದಾಗ ಹೇರಬೇಕು. ಆದರೆ ಯಾಕಾಗಿ ಇಂದಿರಾ ಗಾಂಧಿ 1975ರಲ್ಲಿ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇರಿದರು? ಯಾವುದಾದರೂ ದೇಶ ಆಕ್ರಮಣ ಮಾಡಿತ್ತಾ? ಪ್ರಶ್ನಿಸಿದರು. ಅವರು ಬೇರೆ ದೇಶದಲ್ಲಿಯೂ ತುರ್ತು ಪರಿಸ್ಥಿತಿ ಹೇರಲು ಸಂವಿಧಾನದಲ್ಲಿ ಅವಕಾಶ ಇದೆ. ಏಕಾಏಕಿ ತುರ್ತು ಪರಿಸ್ಥಿತಿ ಹೇರಲಾಗಿದೆ. ಅಯೋಧ್ಯೆ ಚಳುವಳಿ ಬಗ್ಗೆ ಮಕ್ಕಳಿಗೆ ಗೊತ್ತಿಲ್ಲ. ಹಳೆಯ ಇತಿಹಾಸ ಮಕ್ಕಳಿಗೆ ನೆನಪು ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದರು. ಇದೇ ವೇಳೆ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್.ಎಸ್. ಇಂದ್ರೇಶ್ ಹಾಗೂ ಮಾಜಿ ಸಚಿವ ಎನ್. ಮಹೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ, ಅಶೋಕ್, ಜಯರಾಮ್, ಸಚ್ಚಿದಾನಂದ, ಮದ್ದೂರು ಸ್ವಾಮಿ, ಟಿ. ಶ್ರೀಧರ್, ಜೆ. ಶಿವಲಿಂಗೇಗೌಡ, ಕೆಎಲ್ ಆನಂದ್, ಮಂಗಳ ನವೀನ್, ಧನಂಜಯ್, ಎನ್. ಸೋಮಶೇಖರ್, ಎಸ್.ಎನ್.ಟಿ. ಸೋಮಶೇಖರ್ ಇತರರಿದ್ದರು. ಇದೇ ವೇಳೆ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ ವಿಡಿಯೋ ಪ್ರಸಾರ ಮಾಡಲಾಯಿತು. साथियों, देश पर इमरजेंसी थोपे जाने के 50 वर्ष कुछ दिन पहले ही पूरे हुए. हम देशवासियों ने संविधान हत्या दिवस मनाया है. हमें हमेशा उन सभी लोगों को याद करना चाहिए जिन्होंने इमरजेंसी का डटकर मुकाबला किया था. इससे हमें अपने संविधान को सशक्त बनाए रखने के लिए निरंतर सजग रहने की प्रेरणा मिलती है. मेरे प्यारे देशवासियों, आप एक तस्वीर की कल्पना कीजिए. ಹಾಗೆ ನಮ್ಮ ಘನಯುತ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಾಜಿ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಿರಿಯರು, ವಾಗ್ಮಿಗಳು ಆಗಿರ್ತಕ್ಕಂಥ ಎನ್. ಮಹೇಶ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಭಾರತೀಯ ಜನತಾ ಬಹಳ ಕ್ರಿಯಾಶೀಲ ವ್ಯಕ್ತಿಗಳು, ಅವರು ಕೂಡ ಉತ್ತಮ ವಾಗ್ಮಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಜಯರಾಮ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರಿ, ಮತ್ತೊಮ್ಮೆ ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರಿ ಈ ಸ್ವಾಗತ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಆಗಮಿಸಿರ್ತಕ್ಕಂಥ ಶ್ರೀಪಟ್ಟಣ ನಮ್ಮ ಬಿಜೆಪಿಯ ಮುಖಂಡರು ಆದಂತ ಶ್ರೀಯುತ ಸಚ್ಚಿದಾನಂದರನ್ನ ವೇದಿಕೆಗೆ ಆಹ್ವಾನಿಸ್ತಾ ಅವರು ಕೂಡ ಸ್ವಾಗತವನ್ನ ಕೋರ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ತುಂಬ ಹೃದಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ನೀವೇ ಅಡ್ಡ ಬರ್ತಾಯಿದ್ರೆ ಪ್ಲೀಸ್ ಮುಂಚೆಲ್ಲ ರೆಡಿ ಮಾಡ್ಕೊಬೇಕು ಅವೆಲ್ಲ. ಒಂದು ದುಷ್ಟ ಮನಸ್ಥಿತಿಯ ಪರಿಣಾಮವಾಗಿ ಮುಂದಿನ ಪೀಳಿಗೆಗೆ 50 ವರ್ಷದ ಹಿಂದೆ ಏನೇನು ಅನುಭವಿಸಿದರೆ ತುಂಬಾ ಜನ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಇದ್ದವರಂತವರು ಕೂಡ ನಮ್ಮ ಈ ಸಭೆಯಲ್ಲಿದ್ದಾರೆ. ಸವಿಸ್ತಾರವಾಗಿ ಎಲ್ಲವನ್ನು ಎನ್. ಮಹೇಶಣ್ಣ ಮತ್ತೆ ಪ್ರತಾಪ್ ಸಿಂಹಣ್ಣ ಅವರು ಮಾತಾಡ್ತಾರೆ.
ನಾನು ಪ್ರಾಸ್ತಾವಿಕವಾಗಿ ಇಷ್ಟೊಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೂನ್ 25 1975 ಮಧ್ಯರಾತ್ರಿ ತುರ್ತು ಪರಿಸ್ಥಿತಿಯನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ದೇಶದಲ್ಲಿ ಯಾವುದೇ ಯುದ್ಧದ ವಾತಾವರಣ ಅಥವಾ ಯುದ್ಧ ನಡೀತಾ ಇರಲಿಲ್ಲ, ಅಥವಾ ಜನರ ಮಧ್ಯೆ ಯಾವುದೋ ದಂಗೆ ಹೇಳೋದು ಅಥವಾ ದೊಂಬಿ ಹೇಳೋದು ಆ ತರದ ಯಾವುದೋ ಒಂದು ದೇಶದಲ್ಲಿ ಇರಲಿಲ್ಲ. ಅವತ್ತು ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ನ್ಯಾಯಾಲಯದ ಅವರ ವಿರುದ್ಧ ಹೊರಬಿದ್ದ ಒಂದು ಪ್ರಕರಣದ ಸಲುವಾಗಿ ಈ ದೇಶದ ತುರ್ತು ಪರಿಸ್ಥಿತಿ ಏರಿದ ವಿಷಯವಾಗಿ ಏನು ಆ ಘಟನೆಗಳು ನಡೆದು ಅಷ್ಟನ್ನೂ ಕೂಡ ಸವಿಸ್ತಾರವಾಗಿ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಮುಖಂಡರುಗಳು ಹೇಳ್ತಾರೆ. ಒಂದು ಆ ಕಾಲದಲ್ಲಿ ಇಂದಿರಾ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಅನ್ನೋ ಸ್ಥಿತಿ ಇತ್ತು. ಆ 50 ವರ್ಷಗಳಿಂದ ಕಾಂಗ್ರೆಸ್ ಮನಸ್ಥಿತಿ, ಇಲ್ಲಿರುವಂತ ಈಗಿನ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಏನೂ ಕೂಡ ಬದಲಾಗಿಲ್ಲ. ಅವತ್ತು ಹೆಂಗಿತ್ತು ಇವತ್ತು ಅದೇ ಮನಸ್ಥಿತಿ ಇದೆ. ಆ ದೃಷ್ಟಿನಲ್ಲಿ ಇವತ್ತು ನಾನು ಹೆಚ್ಚು ಮಾತನಾಡದೆ ಇಲ್ಲಿ ಬಂದಿರುವಂತ ಎಲ್ಲಾ ಕಾರ್ಯಕರ್ತರುಗಳಿಗೂ ನಾನು ವಂದನೆ ಅಭಿನಂದನೆಗಳನ್ನ ತಿಳಿಸ್ತಾ, ಪ್ರತಾಪ್ ಸಿಂಹ ಅವರು ಬೇರೆ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರೋದ್ರಿಂದ ನೆಕ್ಸ್ಟ್ ಅವರೇ ಮಾತಾಡ್ತಾರೆ. ಅದರ ಬಗ್ಗೆ ದೇಶಾದ್ಯಂತ ಜಾಗೃತಿಯನ್ನು ಮೂಡಿಸುವಂತಹ ಒಂದು ದೊಡ್ಡ ಅಭಿಯಾನವೇ ನಡೀತಾ ಇದೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರೇ, ತುರ್ತು ಪರಿಸ್ಥಿತಿಯ ಕರಾಳ ರೂಪವನ್ನ ನಿಮ್ಮ ಮುಂದೆ ಅಂಕಿ ಅಂಶಗಳ ಮುಖಾಂತರವಾಗಿ ತೆರೆದಿಡಲು ಆಗಮಿಸಿರುವ ಖ್ಯಾತ ವಾಗ್ಮಿಗಳು, ಮಾಜಿ ಸಚಿವರು, ಮಾಜಿ ಶಾಸಕರು, ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಎನ್ ಮಹೇಶಣ್ಣ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂತಹ ಡಾಕ್ಟರ್ ಸಿದ್ದರಾಮಯ್ಯನವರೇ, ಪರಮಾನಂದ್ ಅವರೇ, ನಮ್ಮ ಪಕ್ಷದ ಯುವ ಮುಖಂಡರು, ಶ್ರೀರಂಗಪಟ್ಟಣ ಕ್ಷೇತ್ರದಿಂದ ಕಳೆದ ಸಾರಿ 40,000ಕ್ಕಿಂತಲೂ ಹೆಚ್ಚು ಮತಗಳನ್ನ ಪಡೆದುಕೊಂಡು ಒಂದು ಸಂಚಲನವನ್ನೇ ಮೂಡಿಸಿರುವಂತಹ ಸ್ನೇಹಿತರಾದಂತಹ ಸಚಿದಾನಂದ್ ಅವರೇ, SP ಸ್ವಾಮಿ ಅವರೇ, ಅಶೋಕ್ ಅವರೇ, ಧನಂಜಯ ಅವರೇ, ನಿಮ್ಮಲ್ಲಿ ಬಹಳ ಜನಕ್ಕೆ ಅನಿಸ್ಬೋದು, ಮಾಧ್ಯಮಗಳು ಕೂಡ ಮೊನ್ನೆ ಹೋದಾಗ ನನಗೂ ಕೂಡ ತುಮಕೂರಲ್ಲಿ ಹೋದಾಗ ಪ್ರಶ್ನೆಯನ್ನು ಕೂಡ ಕೇಳಿದ್ದು, ತುರ್ತು ಪರಿಸ್ಥಿತಿ ಹೇರಿ 50 ವರ್ಷಗಳೇ ಕಳೆದೋಗಿವೆ, ಏನು ಕಳೆದನೆಲ್ಲ ಕಹಿ ನೆನಪುಗಳನ್ನೆಲ್ಲ ಮತ್ತೆ ಮತ್ತೆ ನಾವು ಜನಕ್ಕೆ ರಿಮೈಂಡ್ ಮಾಡಬೇಕಾದ ಅಗತ್ಯ, ಅವರಿಗೆ ಹೇಳಬೇಕಾದಂತ ಅಗತ್ಯ ಇದೆಯಾ? ಕೈ ಘಟನೆಯನ್ನ ಬಿಟ್ಟು ಮುಂದೆ ನಾವು ನಡೀಬಹುದಲ್ವಾ? ಈ ತರ ಮಾತುಗಳೆಲ್ಲ ಬಂತು. ಅಂದ್ರೆ ನಾವು ಶಾಲೆ ಕಾಲೇಜಿನಲ್ಲಿ ಓದುವಾಗ ನಾವು ಬಹಳ ನಮ್ಮನ್ನ ನೆನಪು ಮಾಡಿಕೊಳ್ಳುವಂತ ಒಂದು ಕೋಟ್ ಏನಂತಂದ್ರೆ, ಇತಿಹಾಸವನ್ನು ನಾವು ಮರೆತರೆ ಇತಿಹಾಸ ಮರುಕಳಿಸ್ತದೆ ಅನ್ನೋ ಮಾತಿದೆ. ಅದನ್ನ ಒಬ್ಬ ಸ್ಪ್ಯಾನಿಷ್ ಮತ್ತು ಅಮೆರಿಕನ್ ರೈಟರು, ಒಬ್ಬ ಪೋಯೆಟ್ ಅನ್ನ, ಒಬ್ಬ ಫಿಲಾಸಫರು ಜಾನ್ ಸ್ಯಾಂಟಿಯಾನೋ ಅಂತ ಹೇಳಿದ, ಇಫ್ ಯು ಡೋಂಟ್ ರಿಮೆಂಬರ್ ಯುವರ್ ಪಾಸ್ಟ್ ಯು ಆರ್ ಕಂಡೆಮ್ಡ್ ಟು ರಿಪೀಟ್ ಇಟ್ ಅಂತ ಹೇಳ್ಬಿಟ್ಟು, ನೀವೇನು ನಿಮ್ಮ ಹಳದನ್ನೆಲ್ಲ ಮಾತು ಬಿಟ್ರೆ ಅದು ಮತ್ತೆ ಮರುಕಳಿಸ್ತದೆ ಅಂತ ಹೇಳಿ. ಹಾಗಾಗಿ ಅದು ತುರ್ತು ಪರಿಸ್ಥಿತಿಯಂತಹ ಕರಾಳ ಘಟನೆಯನ್ನ ಭಾರತದ ಸಂವಿಧಾನಕ್ಕೆ ಕೊಡಲಿ ಪೆಟ್ಟನ್ನು ಕೊಟ್ಟಂತಹ ಘಟನೆಯನ್ನು ನಾವು ಮರೆತರೆ ಮುಂದೆ ನಾವು ಮತ್ತೆ ಸ್ವಾತಂತ್ರ್ಯ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ನಿಮಗೆ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಕಾರ್ಯಕ್ರಮ ಮಾಡಲಾಗ್ತದೆ. 50 ವರ್ಷಗಳ ಹಿಂದೆ ತಮ್ಮ ಜೀವನವನ್ನು ಕೊಟ್ಟಿದಾರಲ್ಲ, ತಮ್ಮ ಯೌವನವನ್ನು ಕೊಟ್ಟಿದಾರಲ್ಲ, ಜೈಲುವಾಸವನ್ನು ಅನುಭವಿಸಿದಾರಲ್ಲ, ಅವರನ್ನು ನಾವು ನೆನಪು ಮಾಡ್ಕೊಳ್ಬೇಕಾ ಬೇಡವಾ? ಆ ನೆನಪು ಮಾಡ್ಕೊಳ್ಳುವಂತ ಕೆಲಸವನ್ನ ನಾವು ಇವತ್ತು ಮಾಡಬೇಕು. ಎಷ್ಟೋ ಸರಿ ನಮಗೆ ಅಪ್ಪ ಅಮ್ಮನ ಆಸ್ತಿ ಏನಿರ್ತದೆ, ಅಪ್ಪ ನಮ್ಮ ಅಜ್ಜ ಮಾಡಿದ ಆಸ್ತಿ ಅಂದ್ರೆ ಕೋಟಿ ಕೇಸ್ ಹಾಕ್ಬಿಡ್ತೀವಿ. ನಮ್ಮ ಅಜ್ಜಿಗೆ ನಾನೇ ಒಬ್ಬಾಗ ನನಗೆ ಸಿಗಿತ್ತು ಅಂತ ಹೇಳ್ಬಿಟ್ಟು ಆಸ್ತಿಗೋಸ್ಕರ ಹೊಡೆದಾಡ್ತೀವಿ. ಅದೇ ರೀತಿ ನಮ್ಮ ಅಜ್ಜ ನಮಗೆ 50 ವರ್ಷದ ಹಿಂದೆ ನಮಗೋಸ್ಕರ ಹೋರಾಟ ಮಾಡಿದಾರಲ್ಲ, ಅವರನ್ನ ಕನಿಷ್ಠ ನೆನಪು ಮಾಡ್ಕೊಳ್ಬೇಕಲ್ವಾ? ಇವತ್ತು
MLA, MP, ಮಂತ್ರಿ ಬೇರೆ ಬೇರೆ ಸ್ಥಾನಮಾನಗಳನ್ನು ನಾವು ಪಡ್ಕೊಂಡಿದ್ವಿ. ಆದ್ರೆ ನಮಗೆ ಅಂತ ಸ್ಥಾನಮಾನ ಒಲಿದು ಬರ್ಬೇಕಾದ್ರೆ ಇಡೀ ಜೀವನವನ್ನ ಸವದಿರುವಂತಹ ತೇರಿರುವಂತಹ ನಮ್ಮ ಹಿರಿಯರನ್ನ, ಅವರ ತ್ಯಾಗವನ್ನ, ಅವರ ಬಲಿದಾನವನ್ನ, ಅವರ ಶ್ರಮವನ್ನ ನಾವು ನೆನಪು ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗುತ್ತದೆ. ಬಂಧುಗಳೇ, ಈ ಎಮರ್ಜೆನ್ಸಿ 50 ವರ್ಷಗಳ ಹಿಂದೆ ಯಾಕಾಗಿ ಹೇಳಿದ್ರು? ಈ ಎಮರ್ಜೆನ್ಸಿ ಅನ್ನೋದು ಭಾರತದಲ್ಲಿ ಮಾತ್ರ ವಿಶೇಷವಾಗಿ ಹೇರಿದಂತಹ ಘಟನೆ ಅಂತ ದಯವಿಟ್ಟು ಭಾವಿಸಬೇಡಿ. ಎಮರ್ಜೆನ್ಸಿಯನ್ನ ಹೇರಲಿಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ. ಆರ್ಟಿಕಲ್ 352 ಸಂವಿಧಾನದಲ್ಲಿ ನಮಗೆ ಅವಕಾಶನ ಕೊಟ್ಟಿದೆ. ಬೇರೆ ದೇಶಗಳ ಸಂವಿಧಾನದಲ್ಲೂ ಕೂಡ ಇಂಥ ಅವಕಾಶಗಳಿದ್ದಾವೆ. ಈ ವೇದಿಕೆಗೆ ನಮ್ಮ ಪಕ್ಷದ ಮುಖಂಡರಾಗಿರುವಂತಹ ಶ್ರೀಧರ್ ಆಗಮಿಸ್ತಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಬಂಧುಗಳೇ, ಈ ಒಂದು ಪ್ರಾವಿಷನ್ ಅನ್ನ ಬಳಸೋ ಮೊದಲು ನಾನು ನಿಮಗೆ ಇನ್ನೊಂದು ಸಣ್ಣದನ್ನು ರಿಮೈಂಡ್ ಮಾಡಬೇಕು. ಯಾಕಾಗಿ 50 ವರ್ಷಗಳ ನಂತರ ಈ ಕಾರ್ಯಕ್ರಮವನ್ನು ಮಾಡಿ, ದೇಶವ್ಯಾಪಿ ಕಾರ್ಯಕ್ರಮವನ್ನು ಮಾಡಿ ನಾವು ನೆನಪು ಮಾಡ್ಕೊಳ್ತೀವಿ ಅಂತಂದ್ರೆ, ಇವತ್ತು ನಿಮ್ಮ ಮಕ್ಕಳಿಗೆ ಹೋಗಿ, ನಿಮ್ಮ ಮಕ್ಕಳಿಗೆ ಅಯೋಧ್ಯೆ ಆಂದೋಲನನೇ ಗೊತ್ತಿಲ್ಲ, ಲಿಬರಲೈಸೇಷನ್ ಜಾಗತೀಕರಣ ಯೋಜನೆಗಳು ಅಂತ ಅದು ಗೊತ್ತಿಲ್ಲ. ಅವರಿಗೆ ನಮ್ಮ ಇತಿಹಾಸವನ್ನ, ಹಳೆದನ್ನ ನಾವು ನೆನಪು ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ನಮ್ಮಲ್ಲಿ ಜನರೇಷನ್ ಅನ್ನು ಏನಂತ ಹೇಳ್ತಾರೆ? ಜನ್ ಎಕ್ಸ್ ಅಂತ ಹೇಳ್ತಾರೆ. ಜನ್ ಎಕ್ಸ್ ಅಂತ ಹೇಳಿದ್ರೆ 1966 80 ಹುಟ್ಟಿರ್ತಾರಲ್ಲ ಅವರಿಗೆ ಜನ್ ಎಕ್ಸ್ ಅಂತ ಹೇಳ್ತಾರೆ. 1975 ನಡೆದಂತ ಘಟನೆ ಈ ಮಧ್ಯದವರಿಗೂ ಕೂಡ ಅಲ್ಪ ಸ್ವಲ್ಪ ಜ್ಞಾನ ಇರ್ಬೋದು ಹೊರತು ಅವರಿಗೆ ಸರಿಯಾಗಿ ಗೊತ್ತಿಲ್ಲ. ಅದಾದ ನಂತರ ಮಿಲೇನಿಯಲ್ಸ್ ಅಂತ ಹೇಳ್ತಾರೆ. ಆದ್ರೆ 1981ರಿಂದ 1996 ಹುಟ್ಟಿರೋರು ಮಿಲೇನಿಯಲ್ಸ್ ಅಂತ ಹೇಳ್ತಾರೆ. ಅವರಿಗೆ ಅಯೋಧ್ಯೆ ಮೂವ್ಮೆಂಟ್ ಬಗ್ಗೆ ಸಣ್ಣ ತಿಳುವಳಿಕೆ ಇದೆ ಹೊರತು ಅವರಿಗೂ ಕೂಡ ಸರಿಯಾದ ಜ್ಞಾನ ಇಲ್ಲ. ಈಗ ಜನ್ ಝಿ ಅಂತ ಹೇಳ್ತಾರೆ, ನ್ಯೂ ಜನರೇಷನ್ ಅಂತ ಬಂದಿದೆ, ಅವರಿಗೆ ಏನು ವಿಷಯ ಗೊತ್ತೇ ಇಲ್ಲ. ಆದ್ರೆ ನಮ್ಮ ಇತಿಹಾಸವನ್ನ, ಹೋರಾಟವನ್ನ ನೆನಪು ಮಾಡಿಕೊಳ್ಳಬೇಕಾದಂತ ಅಗತ್ಯ ಇದೆ. ಹಾಗಾಗಿ ನೇರವಾಗಿ ಒಂದಷ್ಟು ವಿಚಾರಕ್ಕೆ ಬರ್ತೇನೆ. ಬಂಧುಗಳೇ, ಆರ್ಟಿಕಲ್ 352 ಎಮರ್ಜೆನ್ಸಿಯನ್ನು ಹೇಳಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ಆದ್ರೆ ಎಮರ್ಜೆನ್ಸಿಯನ್ನ ಯಾಕಾಗಿ ಹೇಳ್ತಾರೆ ಯೋಚನೆ ಮಾಡಿ. ಎಮರ್ಜೆನ್ಸಿಯನ್ನ ಹೇಳುವಂಥದ್ದು ಒಂದು ವೇಳೆ ಯುದ್ಧ ಘೋಷಣೆ ಆಯಿತು ಅಂತ ಹೇಳಿ ಆಗ ರಾಷ್ಟ್ರಪತಿಯವರು ಸರ್ಕಾರದ ಆದೇಶ, ಸರ್ಕಾರದ ಸಲಹೆ ಮೇರೆಗೆ ಸಂವಿಧಾನದ 357ನೇ ವಿಧಿಯನ್ನು ಇಟ್ಕೊಂಡು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಒಂದು ವೇಳೆ ಬೇರೆ ರಾಷ್ಟ್ರ ನಮ್ಮ ಮೇಲೆ ಆಕ್ರಮಣ ಮಾಡ್ತು ಅಂತ ತಿಳ್ಕೊಳ್ಳಿ, ಅಪ್ರಚೋದಿತವಾಗಿ ಆಕ್ರಮಣ ಮಾಡ್ತು, ಆಗ ಎರಡನೇ ಕಾರಣಕ್ಕೆ ನಮಗೆ ಎಮರ್ಜೆನ್ಸಿ ಹೇಳುವಂತ ಅವಕಾಶ ಸಿಗುತ್ತೆ. ಮೂರನೇದು ಏನು ಅಂತ ಹೇಳಿದ್ರೆ, ಒಂದು ವೇಳೆ ದೇಶದ ಸೇನಾಪಡೆಗಳಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತವ್ರೆ ಸರ್ಕಾರದ ವಿರುದ್ಧ ಬಂಡಾಯ ಎಂದಾಗ ಆಂತರಿಕ ಕ್ಷೋಭೆ, ಆಂತರಿಕ ಕಲಹ ಸೃಷ್ಟಿಯಾಗಿದೆ ಅಂತ ಹೇಳಿ ಸರ್ಕಾರ ಎಮರ್ಜೆನ್ಸಿನ ಹೇಳ್ಬೋದು. ಆದ್ರೆ 1975ರಲ್ಲಿ ಯಾವ್ದಾದ್ರು ದೇಶ 75ರಲ್ಲಿ ಯಾವ್ದಾದ್ರು ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿತ್ತ, ಯುದ್ಧ ಘೋಷಣೆ ಆಗಿತ್ತ, ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಆರ್ಮಿ ಅವರು ಇರ್ಬೋದು, ನಮ್ಮ ಸರ್ಕಾರದ ವಿರುದ್ಧವಾಗಿ ಬಂಡಾಯ ಎದ್ದಿದ್ರ ಇಲ್ಲ. ಹಾಗಾದ್ರೆ ಯಾಕಾಗಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನ ಹೇರಿದ್ರು? 1971ರಲ್ಲಿ ರಾಯಬರೇಲಿಯಲ್ಲಿ ಎಲೆಕ್ಷನ್ ಆಗುತ್ತೆ. ಇಂದಿರಾ ಗಾಂಧಿ ಅವರು ರಾಜಕಾರಣ ವಿರುದ್ಧ ಗೆದ್ದು ಬರ್ತಾರೆ. ಗೆದ್ದು ಬಂದಾದ ನಂತರ ರಾಜಕಾರಣಿಗಳು ಸರ್ಕಾರಿ ಆಡಳಿತ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ, ಚುನಾವಣಾ ಅಕ್ರಮವನ್ನು ಎಸಗಿದ್ದಾರೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ಗೆ ಕೇಸ್ ಹಾಕ್ತಾರೆ. ಆ ಕೇಸ್, ಆ ಕೋರ್ಟ್ ನಲ್ಲಿ ರಾಜಕಾರಣಿಗಳು ಇಂದಿರಾ ಗಾಂಧಿ ಅವರು ಚುನಾವಣಾ ಅಕ್ರಮವನ್ನು ಎಸಗಿದ್ದಕ್ಕೆ ದಾಖಲೆ ಸಮೇತವಾಗಿ, ಸಾಕ್ಷ್ಯ ಸಮೇತವಾಗಿ ಕೋರ್ಟ್ ಮುಂದೆ ಎಲ್ಲದನ್ನು ತೆರೆದಿಡ್ತಾರೆ. ಕೋರ್ಟ್ ಕನ್ವಿನ್ಸ್ ಆಗಿ 1975 ಜೂನ್ 12ನೇ ತಾರೀಕು ತೀರ್ಪನ್ನು ಕೊಡುತ್ತೆ. ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸೋದು ಮಾತ್ರ ಅಲ್ಲ,
ಮುಂದಿನ 6 ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಅಂತ ಹೇಳ್ಬಿಟ್ಟು ನಿರ್ಬಂಧವನ್ನು ಹೇಳುತ್ತೆ. ಎರಡು ಮೂರು ಅಂಶಗಳನ್ನು ಅಷ್ಟೇ ನಾನು ಹೇಳ್ತಾ ನನ್ನ ಅಭಿಪ್ರಾಯವನ್ನು ಹೇಳಿಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ ಮಾತ್ರ ಅಲ್ಲ, ಒಂದು ವೇಳೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು ಕೂಡ ಕೋರ್ಟ್ ಅಲ್ಲಿ ಏನಾದ್ರು ಪ್ರಶ್ನೆ ಮಾಡಿಬಿಟ್ಟು ಅದನ್ನು ಕೂಡ ಬಂದ್ ಮಾಡಿಬಿಟ್ರೆ ಕಷ್ಟ ಏನಾಗ್ಬೋದು ಪರಿಸ್ಥಿತಿ, ಆಗಲೂ ರಿಸೈನ್ ಮಾಡ್ಬೇಕಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನಕ್ಕೆ ಸರಣಿ ತಿದ್ದುಪಡಿಗಳನ್ನ ಆರಂಭ ಮಾಡ್ತಾರೆ. 38ನೇ ತಿದ್ದುಪಡಿ ಜುಲೈ 24ನೇ ತಾರೀಕು 1975 ನಡೆಯುತ್ತೆ. ಯಾಕೆಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ BR ಕೃಷ್ಣಯ್ಯರವರು ತಾತ್ಕಾಲಿಕ ತಡೆಯನ್ನು ಅಲಹಾಬಾದ್ ಹೈಕೋರ್ಟ್ ಆದೇಶ ಕೊಡ್ತಾ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯ ಅಗತ್ಯವಿದೆ, ಹಾಗಾಗಿ ಲಾರ್ಜರ್ ಬೆಂಚ್ ರೆಫರ್ ಮಾಡ್ತಿದೀವಿ ಅಂತ ಹೇಳಿ ರೆಫರ್ ಮಾಡ್ತಾರೆ. ಆ ಲಾರ್ಜರ್ ಬೆಂಚ್ ಏನಿಲ್ಲ 3 ತ್ರಿಸದಸ್ಯ ಪೀಠ ಇದೆ, ಅದು ಆಗಸ್ಟ್ 11ನೇ ತಾರೀಕು ವಿಚಾರಣೆಯನ್ನು ತೆಗೆದುಕೊಳ್ಳುತ್ತೆ. ಅಷ್ಟರೊಳಗಡೆ ಸಂವಿಧಾನದ ತಿದ್ದುಪಡಿಗೆ ಕೈ ಹಾಕ್ತಾರೆ. ಅದರಲ್ಲಿ ಹೇಳ್ತಾರೆ 38ನೇ ತಿದ್ದುಪಡಿ ಮಾಡ್ತಾ ಹೇಳ್ತಾರೆ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ರಾಷ್ಟ್ರಪತಿಯವರ ಹಕ್ಕು ಮತ್ತು ಅಧಿಕಾರವನ್ನ ಯಾವ ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡುವುದಿಲ್ಲ ಅಂದರು. ಅಂದ್ರೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನ ಸಂವಿಧಾನದ ತಿದ್ದುಪಡಿಯ ಮುಖಾಂತರವಾಗಿ ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ 38ನೇ ತಿದ್ದುಪಡಿ ತಂದ್ರು. ಅರ್ಥ ಮಾಡಿರಲಿಲ್ಲ. ಈ ತಿದ್ದುಪಡಿ ಏನು ಸಂವಿಧಾನದ 39ನೇ ತಿದ್ದುಪಡಿಗೂ ಕೂಡ ಕೈ ಹಾಕ್ತಾರೆ. ಅದ್ರ ಹೇಳ್ತಾರೆ ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ಸಭಾಪತಿ ಇರ್ಬೋದು, ಇವರನ್ನ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡುವಂತಹ ಹಕ್ಕು ನ್ಯಾಯಾಂಗಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು 39ನೇ ತಿದ್ದುಪಡಿ ತರ್ತಾರೆ. ಅದು ಮುಂದಕ್ಕೆ ಹೋಗ್ತಾರೆ. ಚುನಾವಣೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರ್ಬೋದು, ವಿವಾದಗಳಿರ್ಬೋದು, ಅವನ್ನ ನ್ಯಾಯಾಲಯದ ಮುಂದೆ ಅದರ ವಿರುದ್ಧ ತಕರಾರು ಸಲ್ಲಿಸಬಾರದು ಅಂತ ಹೇಳಿ ಚುನಾವಣೆಗೆ ಸಂಬಂಧಪಟ್ಟ ಅಷ್ಟೂ ವಿಚಾರಗಳನ್ನ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಹಾಕ್ತಾರೆ. ಅದು ಕೂಡ ನ್ಯಾಯಾಲಯದ ಸ್ಕ್ರೂಟಿನಿ ಬರಬಾರದು ಅಂತ ನೋಡ್ಕೊಳ್ತಾರೆ. ಅದು ಮುಂದಕ್ಕೆ ಹೋಗ್ತಾರೆ. 40ನೇ ತಿದ್ದುಪಡಿ ಬರುತ್ತೆ. 40ನೇ ತಿದ್ದುಪಡಿದಲ್ಲಿ ಈ ಮೀಡಿಯಾದವರು ಎಲ್ಲರ ಬಗ್ಗೆ ಮಾತಾಡ್ತಾರೆ, ನಮ್ಮ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ 40ನೇ ತಿದ್ದುಪಡಿ ಮುಖಾಂತರ ಮೀಡಿಯಾದವರು ಹೇಳ್ತಾರೆ. ಅಷ್ಟು ಮಾತ್ರ ಮುಂದಕ್ಕೆ ಹೋಗ್ತಾರೆ. ಅವರು ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದಂತ ವ್ಯಕ್ತಿಗೆ ಸಂವಿಧಾನದ ಆಶಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರುವಂತಹ ಸಂವಿಧಾನಕ್ಕೆ ಒಡಲಿ ಬಿಟ್ಟು ಕೊಟ್ಟಾಗಲೂ ಕೂಡ ಧ್ವನಿ ಎತ್ತದಂತಹ ವ್ಯಕ್ತಿ ಸಿದ್ದರಾಮಯ್ಯವರಿಗೆ ಇವತ್ತು ದಲಿತರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡುವಂತಹ ಕನಿಷ್ಠ ನೈತಿಕತೆಯನ್ನು ಕೂಡ ಇಲ್ಲ. ಅದನ್ನು ನೆನಪು ಮಾಡಿಕೊಂಡು ಅವರು ಬೇರೆ ಕೇಳಿ ಸಂವಿಧಾನವನ್ನು ಓದಿ ಕಾನೂನು ಪದವೀಧರರಾಗಿದ್ದರು, ವಿದ್ಯಾವರ್ಧಕದಲ್ಲಿ ಓದಿ. ಬಂಧುಗಳೇ, ಇದನ್ನು ನಾವು ಕಾಂಗ್ರೆಸ್ಸಿಗರಿಗೆ ಕೇಳುವಂತ ಕೆಲಸವನ್ನು ನಾವು ಮಾಡಬೇಕು. ನಾನೀಗ ಈ ಸಂವಿಧಾನದ ಬಗ್ಗೆ ಒಂದು ವಿಚಾರನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಸಂವಿಧಾನಕ್ಕೂ ಸಾಮರ್ಥ್ಯಕ್ಕೂ ಸಂಬಂಧ ಇಲ್ಲ. ಅಂಬೇಡ್ಕರ್ ಅವರು ಒಂದ್ ತಿರುಗಡೆ ನಾವೆಲ್ಲರೂ ಬಹಳ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೇಲ್ಜಾತಿ ಕೆಳಜಾತಿ ಇವತ್ತು ಏನಾಗೋಗ್ಬಿಟ್ಟಿದೆ ಅಂತಂದ್ರೆ, ನಾನು ನೇರವಾಗಿ ಹೇಳ್ತೀನಿ, ಇವತ್ತು ಗೌಡ್ರಿ ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ಕೆಂಪೇಗೌಡರ ಜಯಂತಿ ಆಯ್ತು, ಎಲ್ಲ ಗೌಡರುಗಳು ಬಂತು. ಕುವೆಂಪು ಜಯಂತಿ ಆಯ್ತು, ಗೌಡರುಗಳು ಬರ್ತಾರೆ. ಸಂಗೊಳ್ಳಿ ರಾಯಣ್ಣ ಜಯಂತಿ ಆಯ್ತು, ಕುರುಬರು ಬರ್ತಾರೆ. ವಾಲ್ಮೀಕಿ ಜಯಂತಿ ಆಯ್ತು, ನಾಯಕರು ಬರ್ತಾರೆ. ಕಿತ್ತೂರು ಚೆನ್ನಮ್ಮನ ನೆನಪು ಲಿಂಗಾಯತರು ಬರ್ತಾರೆ. ಅನ್ನೋ ಒಂದು ಯೋಚನೆಯನ್ನು ಮಾಡಿ, ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರಿನಲ್ಲಿ ಎಲ್ಲಾ ಜಾತಿ ಜನಾಂಗದವರಿಗೂ ಅನುಕೂಲ ಆಗ್ತಿದೆ, ಅವರೆಲ್ಲರಿಗೂ ಸೇರಿದಂತವರು. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮಗೆ ಪ್ರೊಟೆಕ್ಷನ್ ಕೊಟ್ಟಂತ ವ್ಯಕ್ತಿ, ಶೌರ್ಯಕ್ಕೆ ಹೆಸರಾದಂತ ವ್ಯಕ್ತಿ, ಅವ್ರ ಕುರುಬರಿಗಲ್ಲ ನಮ್ಮೆಲ್ಲರಿಗೂ ಸೇರಿದಂತ ವ್ಯಕ್ತಿ. ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ಒಂದು ಸಮುದಾಯಕ್ಕೆ ಸೇರಿದಲ್ಲ, ನಮಗೆ ಸೇರಿತ್ತು. ಅದೇ ರೀತಿಯಲ್ಲಿ ಮದಕರಿ ನಾಯಕ ನಮ್ಮ ಶೌರ್ಯದ ಪ್ರತೀಕ ಅಂತ ನಮ್ಮೆಲ್ಲರಿಗೂ ಸೇರಬೇಕು. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಾಗಲೂ ಕೂಡ ನನಗೆಲ್ಲ ಅಂದ್ಬಿಡ್ತಾರೆ, ಕೆಲವರಿಗೆ ಮೇಲ್ಜಾತಿ ಕೆಳಜಾತಿ ಎಲ್ಲ ಬಂದ್ಬಿಡುತ್ತೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಕೂಡ ಆದರ್ಶಪ್ರಾಯರವರು. ಇವತ್ತು ಅವರು ಬರೆದಿರುವಂತಹ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಬರೆದು ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟಿರುವಂತರು, ನಮ್ಮೆಲ್ಲರಿಗೂ ಧ್ವನಿಯನ್ನು ಕೊಟ್ಟಿರುವಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರನ್ನ ಎಲ್ಲರೂ ಕೂಡ ಗೌರವದಿಂದ ಪೂಜ್ಯ ಭಾವನೆಯಿಂದ ನಾವು ನೋಡ್ಬೇಕು. ಒಂದು ಕಡೆ ಅವರು 38ರಿಂದ 48ವರೆಗೂ ಮಾಡಿದಂತಹ
ತಿದ್ದುಪಡಿಗಳನ್ನ ತೆಗೆದುಹಾಕಿದ್ದು ಅದಕ್ಕೆ RSS ನ ದೊಡ್ಡ ಕೊಡುಗೆ ಇದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರೀ ನಾವು ಭಾಷಣ ಮಾಡಲ್ಲ, ನಾವು ಬರೀ ಫೋಟೋದಲ್ಲಿ ಇಟ್ಕೊಂಡಿರಲ್ಲ, ಗೌರವ ಸಲ್ಲಿಸಿದ್ದು ಸಂವಿಧಾನದ ಪುನರ್ಸ್ಥಾಪನೆ ಮುಖಾಂತರವಾಗಿ. ಅದು ನಮ್ಮ ಸಂಘ ಪರಿವಾರ ಅನ್ನೋದನ್ನು ನಾವು ಕಾಂಗ್ರೆಸ್ನವರಿಗೆ ಎದೆ ತಟ್ಟಿ ಅವರಿಗೆ ನಾವು ಹೇಳುವಂತ ಕೆಲಸವನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಹೋರಾಟದ ಫಲದಿಂದ ಲೀಡರ್ಶಿಪ್ ಅಂತ ಬಂತು. ಸುಭಾಷ್ ಚಂದ್ರ ಬೋಸ್ ಅವರು ಬಂದ್ರು, ಭಗತ್ ಸಿಂಗ್ ಅವರು ಬಂದ್ರು, ರಾಜ್ಗುರು ಇರ್ಬೋದು, ಸುಖದೇವ್ ಇರ್ಬೋದು, ಗಾಂಧೀಜಿ ಇರ್ಬೋದು, ನೆಹರು ಅವರು ಇರ್ಬೋದು, ಇವೆಲ್ಲರೂ ಲೀಡರ್ಶಿಪ್ ಬಂತು. ಸ್ವಾತಂತ್ರ್ಯ ನಂತರ ವಿನೋಬಾ ಭಾವೆ ಆರಂಭ ಮಾಡಿದಂತಹ ಗೋದಾನ ಭೂದಾನಗಳು ಪ್ರಾರಂಭ ಆದವು. ಅದಾದ ನಂತರ JP ಮೂವ್ಮೆಂಟ್ ಬಂತು. ಅದಾದ ನಂತರ ಬಂದಂತಹ ಏನು ಎಮರ್ಜೆನ್ಸಿ ಇದೆ, ಹೊಸ ತಲೆಮಾರಿನ ನಾಯಕರನ್ನ ಕೊಡ್ತು. ಜಾರ್ಜ್ ಫರ್ನಾಂಡಿಸ್ ಅಂತಹ ಒಬ್ಬ ದೊಡ್ಡ ಹೋರಾಟಗಾರನ ಈ ದೇಶಕ್ಕೆ ಕೊಡ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಎಮರ್ಜ್ ಆಗಿ ಬಂದ್ರು, ಆಡ್ವಾಣಿ ಅವರು ಎಮರ್ಜ್ ಆಗಿ ಬಂದ್ರು. ಇಡೀ ನಮ್ಮ ಕರ್ನಾಟಕದಲ್ಲೂ ಕೂಡ ಹೊಸ ನಾಯಕತ್ವ. ಇವತ್ತೇನು 5 ಟರ್ಮ್ 6 ಟರ್ಮ್ ಗೆದ್ದಿರುವಂತಹ ನಮ್ಮ ಶಾಸಕರುಗಳು ಇವತ್ತು ಅಶೋಕಣ್ಣ 6 ಟರ್ಮ್ ಗೆದ್ದಿದ್ದಾರೆ, 7 ಟರ್ಮ್ ಗೆದ್ದಿದ್ದಾರೆ ಅಂತ ಹೇಳಿದ್ರೆ, ಆ 7 ಟರ್ಮ್ ಗೆಲ್ಲೋದಕ್ಕಿಂತ ಮೊದಲು ಅವರು 14 ವರ್ಷದ ಹುಡುಗ ಹೋಗ್ಬಿಟ್ಟು ಜೈಲ್ ಸೇರಿದ್ರು. ಆ ಕಾಂಟ್ರಿಬ್ಯೂಷನ್ ಮಾತಾಡ್ತೀವಿ ನಾವು ಬಹಳ ಸರಿ. ಅವರು ಒಂದು ಹೋರಾಟದ ಹಿನ್ನೆಲೆಯಿಂದ, ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಿದವರಾಗಿದ್ದಾರೆ. ಆ ಸಿದ್ಧಾಂತದಿಂದ ಪ್ರಭಾವಿತವಾಗಿ ಜೈಲಿಗೆ ಹೋಗಿ ಇವತ್ತು ಲೀಡರ್ಗಳಾಗಿರುವವರು. ಅವರೇ ನೆನ್ನೆ ಮೊನ್ನೆ ಯಾರೋ ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡ್ಕೊಂಡು ಬಂದ್ಬಿಟ್ಟು ಯಾರೋ ನಿಂತ್ಕೊಂಡ್ಬಿಟ್ಟು ಚುನಾವಣೆಗೆ ಗೆದ್ದಿರೋರಲ್ಲ. ಅವ್ರಿಗೆ ಸೈದ್ಧಾಂತಿಕ ಹಿನ್ನೆಲೆ ಇದೆ ಅಂತ ಲೀಡರ್ಶಿಪ್ ಅನ್ನ ಕೊಟ್ಟಿದ್ದು ಈ ಎಮರ್ಜೆನ್ಸಿ. ಹಾಗಾಗಿ ಈ ಎಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಗೊತ್ತಿಲ್ಲ ಈ ಭಾಗದಲ್ಲಿ, ಮಂಡ್ಯದಲ್ಲಿ. ಆದ್ರೆ ನಿಮ್ಮೆಲ್ಲರ ಒಂದು ಪ್ರಭಾವ, ನಿಮ್ಮ ಎಲ್ಲರ ಪರಿಶ್ರಮದಿಂದ ನಾವಿವತ್ತು MLA MP ಇಂಥ BJP ಅಂತಹ ಜಗತ್ತಿನ ಅತಿ ದೊಡ್ಡ ಪಕ್ಷದಲ್ಲಿ ನಾವೆಲ್ಲ ಸದಸ್ಯರಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೇವೆ. ಅದಕ್ಕೆ ಮೂಲ ಕಾರಣಗಳು ನೀವು, ನಿಮ್ಮೆಲ್ಲರಿಗೂ ಕೂಡ ಅದೇ ಒಳ್ಳೆ ಮಾಡಿ 50 ವರ್ಷದಿಂದ ನಡೆದಿರ್ತಕ್ಕಂಥ ಈ ತುರ್ತು ಪರಿಸ್ಥಿತಿಯ ಘಟನಾವಳಿಗಳನ್ನ ಈಗ ಯಾಕೆ ನೆನೆಸ್ಕೋಬೇಕು ಅಂತ ಅದಕ್ಕೆ ಅವರು ಉತ್ತರನೂ ಸಹ ಹೇಳಿದ್ದಾರೆ. ಈಗ ಯಾಕೆ ಹೊಸ ತಲೆಮಾರಿಗೆ, ಇಡೀ ಸಮಾಜಕ್ಕೆ ಈ ವಿಚಾರವನ್ನ ತಿಳಿಸ್ಬೇಕಾಗಿದೆ ಅಂದ್ರೆ, ಬಂಧುಗಳೇ, ಆವತ್ತು 21 ತಿಂಗಳುಗಳ ಕಾಲ, ಜೂನ್ 25, 1975ರಿಂದ ಮಾರ್ಚ್ 21, 1977ರವರೆಗೆ 21 ತಿಂಗಳುಗಳ ಕಾಲ ಭಾರತದ ಸಂವಿಧಾನವನ್ನ ಸಸ್ಪೆನ್ಸ್ ನೀಡಲಾಗಿತ್ತು. ಇವತ್ತು ಅದನ್ನ ಯಾಕೆ ಮಾತಾಡಬೇಕಾಗಿದೆ ಅಂದ್ರೆ, ಮುಂದೆ ಯಾವತ್ತೂ ಆ ರೀತಿಯ ಪರಿಸ್ಥಿತಿ ನಮ್ಮ ದೇಶಕ್ಕೆ, ನಮ್ಮ ದೇಶದ ಸಂವಿಧಾನಕ್ಕೆ ಬರಬಾರ್ದು. ಅದು ಬರಬಾರ್ದು ಅಂದ್ರೆ ನಾವು ಎಚ್ಚರವಾಗಿರಬೇಕು ಅಂತ ಹೇಳಲಿಕ್ಕೆ ಈ ಅಭಿಯಾನವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಇಡೀ ರಾಷ್ಟ್ರದಾದ್ಯಂತ ಇದನ್ನ ಮಾಡ್ತಾ ಇದ್ದೇವೆ. ಇದನ್ನ ನಮ್ಮ ಜನರಿಗೆ ಹೇಳದೆ ಹೋದ್ರೆ ನಾಳೆ ಇಂತಹ ಒಂದು ದುಸ್ಥಿತಿ ನಮ್ಮ ದೇಶಕ್ಕೆ ಬರಬಹುದು. ಅದು ಬರಬಾರ್ದು ಅಂತ ಈ ಅಭಿಯಾನ ಮಾಡ್ತಾ ಇರೋದು ನಾವು. ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಡೆಲ್ಲಿಯಿಂದ ಪಬ್ಲಿಷ್ ಆಗ್ತಕ್ಕಂತ ಎಲ್ಲಾ ಪತ್ರಿಕಾ ಕಚೇರಿಗಳು, ಮಾಧ್ಯಮದ ಗೆಳೆಯರಿದ್ದೀರಲ್ಲ, ಎಲ್ಲಾ ಪತ್ರಿಕಾ ಕಚೇರಿಗಳಿಗೆ ಕರೆಂಟ್ ಕಟ್ ಮಾಡಿದ್ರು. ಫಸ್ಟ್ ಕರೆಂಟ್ ಕಟ್ ಮಾಡೋದು, ತುರ್ತು ಪರಿಸ್ಥಿತಿ ಘೋಷಣೆ ಏನಾಗಬೇಕು ಆಲ್ ಇಂಡಿಯಾ ರೇಡಿಯೋನಲ್ಲಿ ಘೋಷಣೆ ಮಾಡೋದು. ಯಾವ ಪತ್ರಿಕೆನಲ್ಲೂ ಇದು ಬರಬಾರದು. ಸೊ ಈಗ ಈ ತುರ್ತು ಪರಿಸ್ಥಿತಿಯನ್ನ ತಪ್ಪಾಗಿ ಘೋಷಣೆ ಆಗಿದೆ, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಎದೆ ಒಳಗಡೆ ಕೊರಿತಾ ಇದೆ ಇಂದಿರಾ ಗಾಂಧಿ ಅವರಿಗೆ. ಆ ಘೋಷಣೆ ಮಾಡಿದ್ದನ್ನ ಡಿಫೆಂಡ್ ಮಾಡ್ಕೋಬೇಕಲ್ಲ. ಆವಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಭಯ ಶುರುವಾಯಿತು. ಭಯ ಏನೋ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬಿಟ್ಟಿದ್ದೀನಿ, ಕೋರ್ಟ್ಗಳು ಪ್ರಶ್ನೆ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಭಯ ಶುರುವಾಯಿತು. ಕೋರ್ಟ್ ತಡೆಹಿಡಿದ್ರೆ ಏನ್ ಮಾಡೋದು ಭಯ ಶುರುವಾಯಿತು. ತನ್ನ ಲೋಕಸಭಾ ಸ್ಥಾನ ರದ್ದಾದ್ರೆ ಏನ್ ಮಾಡೋದು ಈ ಅವಧಿನಲ್ಲಿ.
ವಿರೋಧ ಪಕ್ಷಗಳ ಹೋರಾಟ ತೀವ್ರ ಆದ್ರೆ ಏನ್ ಮಾಡೋದು? ಆ ಹೋರಾಟದಿಂದ ಜನಾಭಿಪ್ರಾಯ ರೂಪುಕೊಂಡ್ರೆ ಏನ್ ಮಾಡೋದು? ಜನಾಭಿಪ್ರಾಯವನ್ನ ರೂಪಿಸ್ತಕ್ಕಂಥ ಮಾಧ್ಯಮಗಳು ನನ್ನ ವಿರುದ್ಧ ಬರೆಯಕ್ಕೆ ಶುರು ಮಾಡಿದ್ರೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳು ಭಯ ಸೃಷ್ಟಿಯಾಯ್ತು. ಆ ಭಯವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರು. ಸಂವಿಧಾನದಲ್ಲಿ ಅವಕಾಶ ಇದ್ರೆ ತಾನೇ ನಾನು ಭಯ ಪಡಿಸ್ತೇನೆ, ಅದನ್ನೇ ತಿದ್ದುಪಡಿ ಮಾಡ್ಬಿಟ್ರೆ ಅಂತ ಹೇಳಿ ಜುಲೈ 24, 1975 ಸಂವಿಧಾನಕ್ಕೆ 38ನೇ ತಿದ್ದುಪಡಿ ಮಾಡಿದ್ರು. 38ನೇ ತಿದ್ದುಪಡಿ ಏನ್ ಗೊತ್ತಾ ಸಹೋದರಿಯರೇ? ಕೇಳಿಸ್ಕೊಳ್ಳಿ, ನೀವು ಮಾತಾಡ್ಬೇಕು. ಮಹಿಳಾ ಮೋರ್ಚಾದವರು ಹೆಂಗಸರನ್ನೆಲ್ಲ ಕೂರಿಸ್ಕೊಂಡು ಆ ಮನೆಯೊಳು ಹಂಗಂತೆ ಈ ಮನೆಯೊಳು ಹಂಗಂತೆ ಅಂತ ಮಾತಾಡೋದ್ರ ಬಗ್ಗೆ ಇದನ್ನ ಮಾತಾಡಿ. ಯಾಕೆಂದ್ರೆ ತಾಯಂದಿರು ಪ್ರಜಾಪ್ರಭುತ್ವನ ರಿಪೇರಿ ಮಾಡಕ್ ಬಂದ್ಬಿಟ್ರೆ ಆಟೋಮೆಟಿಕ್ ಆಗಿ ಪ್ರಜಾಪ್ರಭುತ್ವ ರಿಪೇರಿ ಆಗುತ್ತೆ. 2028ಕ್ಕೆ ಮಹಿಳಾ ಮೀಸಲಾತಿ 33% ಬರುತ್ತೆ. ರೆಡಿಯಾಗಿದ್ರು ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಗುತ್ತಿಗೆಯನ್ನ ಇಚ್ಛುವಂತಹ ಕೆಲಸವನ್ನ 40ನೇ ತಿದ್ದುಪಡಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು. 41